ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ದೇಶದಲ್ಲಿ ನೀಟ್ ಆಯಿತು, ಎಥೆನಾಲ್ ಆಯಿತು ಅಂತ ಹೇಳಿ ಗಲಾಟೆ ನಡೀತಿರೋ ಟೈಮಲ್ಲೇ ಮೋದಿ ಸರ್ಕಾರ ತನ್ನ ಮುಂದಿನ ದೊಡ್ಡ ಲೆಜಿಸ್ಲೇಟಿವ್ ಮಿಷನ್ಗೆ ಕೈ ಹಾಕಿದೆ. ಮಿಷನ್ 7 ಅಂತೇಳಿ ಒಂದೇ ಅಧಿವೇಶನದಲ್ಲಿ ಒಂದಲ್ಲ ಎರಡಲ್ಲ 7 ಪ್ರಮುಖ ಬಿಲ್ಗಳನ್ನು ಜಾರಿಗೆ ತರೋಕೆ ರೆಡಿ ಆಗಿದ್ದಾರೆ. ಇದರಲ್ಲಿ ವಿದೇಶಿ ಫಂಡಿಂಗ್ ಬ್ಲ್ಯಾಕ್ ಮಾಡೋ FCRA ಬಿಲ್ನಿಂದ ಹಿಡಿದು ಸುಪ್ರೀಂ ಕೋರ್ಟ್ ಪವರ್ ಕೊಡೋ ಹಾಗೆ ಒಂದೇ ಮಾತರಂಗೆ ಅಪಮಾನ ಮಾಡೋರಿಗೆ ಡೈರೆಕ್ಟಾಗಿ ಜೈಲು ಫಿಕ್ಸ್ ಮಾಡೋರ್ಗೂ ಕೂಡ ಎಲ್ಲವನ್ನು ಒಂದೇ ಅಧಿವೇಶನದಲ್ಲಿ ದಿಢೀರಂತ ಜಾರಿಯಾಗೋಕ್ಕೆ ಹೋಗ್ತಾ ಇದೆ. ಸೇಮ್ ಟೈಮ್ ದೇಶದ ರಾಜಕಾರಣದಲ್ಲಿ ದೊಡ್ಡ ಭೂಕಂಪನವನ್ನೇ ಸೃಷ್ಟಿ ಮಾಡೋ ಮಹಿಳಾ ಮೀಸಲಾತಿ ಹಾಗೂ ಡಿಲಿಮಿಟೇಷನ್ ಬಿಲ್. ಹಾಗಿದ್ರೆ ಏನಿದು ಮೋದಿ ಮಿಷನ್ 7? ಮೋದಿ ಸರ್ಕಾರ ಮರದ ಸುತ್ತಿಗೆಯನ್ನು ಹಿಡಿದು ಜಾರಿಗೆ ತರೋಕೆ ಹೊರಟಿರೋ 7 ಕಾನೂನುಗಳು ಯಾವುವು? ಇವುಗಳಿಂದ ನಮ್ಮ ಜನಸಾಮಾನ್ಯರ ಮೇಲೆ, ಲೈಫ್ ಮೇಲೆ ಆಗೋ ನೇರ ಪರಿಣಾಮ ಏನು? ಎಲ್ಲವನ್ನ ಕ್ವಿಕ್ ಆಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋ ಮಾತ್ರ ಮರಿಬೇಡಿ. ಸ್ನೇಹಿತರೆ, ಮುಖ್ಯವಾಗಿ 7 ಪ್ರಮುಖ ಬಿಲ್ಗಳಲ್ಲಿ 5 ಹೊಸ ಮಸೂದೆಗಳಾಗಿದ್ದರೆ 2 ಪೆಂಡಿಂಗ್ ಉಳಿದಿರೋ ಮಸೂದೆಗಳು. ಆದರೆ ಈ 7 ಬಿಲ್ಗಳಿಗಿಂತ ರಾಜಕೀಯ ವಲಯದಲ್ಲಿ ಭಾರೀ ಚರ್ಚೆಗೆ ಹುಟ್ಟಾಕಿರೋ ಡಿಲಿಮಿಟೇಷನ್ ಅಥವಾ ಕ್ಷೇತ್ರ ಮರು ವಿಂಗಡಣಾ ಮಸೂದೆ ಸರ್ಕಾರ ಬಿಡುಗಡೆ ಮಾಡಿರೋ ಅಧಿಕೃತ ಅಜೆಂಡಾದಲ್ಲಿ ಬಿಲ್ಲನ್ನು ಸೇರಿಸಿಲ್ಲ. ಆದರೆ ಕಾಂಗ್ರೆಸ್ ಸೇರಿದ ಹಾಗೆ ಹಲವು ವಿರೋಧ ಪಕ್ಷಗಳಿಗೆ ದಿಢೀರಂತ ಡಿಲಿಮಿಟೇಷನ್ ಬಿಲ್ನ ತಂದುಬಿಡುತ್ತಾ ಅನ್ನೋ ಚರ್ಚೆ ಈಗ ಶುರುವಾಗಿದೆ. ಅದನ್ನು ಚರ್ಚೆಗೆ ತರಲೇಬೇಕು ಅಂತ ಒತ್ತಾಯ ಕೂಡ ಮಾಡ್ತಾ ಇವೆ. ಈ ವರ್ಷದ ಬಜೆಟ್ನಲ್ಲಿ ಅಧಿವೇಶನದಲ್ಲಿ ಮಹಿಳಾ ಮೀಸಲಾತಿ ಬೇಗ ಜಾರಿ ತರೋಕೆ ಡಿಲಿಮಿಟೇಷನ್ ಲಿಂಕ್ ಮಾಡಿದ್ದ 131ನೇ ಸಂವಿಧಾನ ತಿದ್ದುಪಡಿ ಮಸೂದೆ ಬಿದ್ದು ಹೋಗಿತ್ತು. ಲೋಕಸಭೆಯಲ್ಲೂ ಕೂಡ ಅಗತ್ಯ ಇದ್ದ 3/2 ಬಹುಮತ ಸಿಕ್ಕಿರಲಿಲ್ಲ. ಆದರೆ ಅದಾದ ಬಳಿಕ ರಾಷ್ಟ್ರ ರಾಜಕಾರಣದಲ್ಲಿ ಸಮೀಕರಣ ಬದಲಾಗಿದೆ. ಅಂದು ಒಗ್ಗಟ್ಟಾಗಿ ಸರ್ಕಾರದ ವಿರುದ್ಧ ಮತ ಹಾಕಿದ್ದ ವಿರೋಧ ಪಕ್ಷಗಳಲ್ಲೇ ಈಗ ಬಿರುಕು ಕಾಣಿಸಿಕೊಳ್ತಾ ಇದೆ. ಉದಾಹರಣೆಗೆ ನೋಡೋದಾದ್ರೆ ಈ ಶರದ್ ಪವಾರ್ ಅವರ ನೇತೃತ್ವದ NCP ಸರಿಯಾದ ಷರತ್ತುಗಳನ್ನು ಒಪ್ಪಿದ್ರೆ ಡಿಲಿಮಿಟೇಷನ್ ಮಸೂದೆಗೆ ಬೆಂಬಲ ಕೊಡಬಹುದು ಅಂತ ಹೇಳಿದೆ. 9 ಸಂಸದರು ಹಾಗೆ YSRPಯ 4 ಸಂಸದರು ಸಪೋರ್ಟ್ ಮಾಡ್ತೀವಿ ಅಂತ ಕೂಡ ಹೇಳಿದೆ. ಹೊಸದಾಗಿ ಆಪರೇಷನ್ ಆಗಿ ಹುಟ್ಕೊಂಡಿರೋ TMCಯ ರೆಬಲ್ ಗುಂಪು 20 ಸಂಸದರು ಕೂಡ, UBT ಶಿವಸೇನೆಯ ಉದ್ಧವ್ ಠಾಕ್ರೆಯ ಗುಂಪು 6 ಸಂಸದರು ಇವರು ಕೂಡ ಈ ಡಿಲಿಮಿಟೇಷನ್ ಬಿಲ್ಗೆ ಜೈ ಅಂತ ಹೇಳಿದ್ದಾರೆ. ಜೊತೆಗೆ ಹಿಂದಿನ ಬಾರಿ ಒಟ್ಟಾಗಿ ಬಿಲ್ ತಡೆದಿದ್ದ DMK ಸೇರಿದ ಹಾಗೆ ಕೆಲ ವಿರೋಧ ಪಕ್ಷಗಳು ಕೂಡ ಸಪೋರ್ಟ್ ಮಾಡಲಿಲ್ಲ ಅಂದ್ರೂ ಕೂಡ ವೋಟಿಂಗ್ ದಿನ ಅಬ್ಸೆಂಟ್ ಆಗ್ಬೋದು ಅನ್ನೋ ವಾತಾವರಣ ಕೂಡ ಸೃಷ್ಟಿಯಾಗಿದೆ. ಹೀಗಾಗಿ ಬಹಳ ರಾಜಕೀಯ ತಜ್ಞರು ಹೇಳೋ ಪ್ರಕಾರ ಸರ್ಕಾರ ಸಡನ್ ಆಗಿ ಡಿಲಿಮಿಟೇಷನ್ ಬಿಲ್ ಅನ್ನು ತಂದು ಪಾಸ್ ಮಾಡ್ಕೋಬಹುದು ಅಂತ ಹೇಳ್ತಿದ್ದಾರೆ. ಒಂದು ವೇಳೆ ಬಿಲ್ ಏನಾದರೂ ಬಂದರೆ ಇಡೀ ದೇಶದ ಲೋಕಸಭಾ ಕ್ಷೇತ್ರಗಳ ಲೆಕ್ಕಾಚಾರ ಹೊಸದಾಗಿ ಬರುತ್ತೆ. ಅಷ್ಟೇ ಅಲ್ಲ, ಸರ್ಕಾರ ಅಧಿಕೃತವಾಗಿ ಡಿಕ್ಲೇರ್ ಮಾಡ್ಕೊಂಡಿರೋ 7 ಪವರ್ಫುಲ್ ಬಿಲ್ಗಳು ಕೂಡ ಸಾಮಾನ್ಯದವು ಅಲ್ಲ. ಅವುಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಅದರಲ್ಲಿ ಅತಿ ಮುಖ್ಯವಾಗಿರೋದು FCRA ತಿದ್ದುಪಡಿ ಮಸೂದೆ. ಅಂದರೆ ಭಾರತದಲ್ಲಿರೋ ಕೆಲ NGOಗಳು ಹಾಗೂ ಸಂಸ್ಥೆಗಳಿಗೆ ಬರೋ ವಿದೇಶಿ ಫಂಡಿಂಗ್ ಅನ್ನು ಕಂಪ್ಲೀಟ್ ಆಗಿ ಕಂಟ್ರೋಲ್ ಮಾಡೋಕ್ಕೆ ಸರ್ಕಾರ ಬಿಡ್ತಿರೋ ಬ್ರಹ್ಮಾಸ್ತ್ರ ಈ FCRA ತಿದ್ದುಪಡಿ ಮಸೂದೆಗೆ ಸಂಬಂಧಪಟ್ಟಂತೆ ನಾವು ಹಲವು ವಿಡಿಯೋಗಳನ್ನು ಕೂಡ ಮಾಡಿದ್ದೀವಿ. ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ. NGO ಅಥವಾ ಸಂಸ್ಥೆ ವಿದೇಶದಿಂದ ಹಣವನ್ನು ಏನಾದರೂ ಪಡಿಬೇಕಾದ್ರೆ ಯಾವ ದೇಶದಿಂದ ಎಷ್ಟು ಹಣ ಬಂತು, ಅದನ್ನು ಯಾವ ಕೆಲಸಕ್ಕೆ ಬಳಸಬೇಕು ಅನ್ನೋದನ್ನು ಕೂಡ ನಿಯಂತ್ರಿಸೋ ಕಾನೂನು ಇದು. ಆದರೆ ಇದು ಹೊಸದಾಗಿ ತಂದಿರೋ ಬಿಲ್ ಅಂತೂ ಅಲ್ಲ. ಈ ವರ್ಷ ಮಾರ್ಚಲ್ಲೇ ಲೋಕಸಭೆಯಲ್ಲೂ ಕೂಡ ಮಂಡನೆ ಆಗಿತ್ತು. ಈಗ ಮುಂಗಾರು ಅಧಿವೇಶನದಲ್ಲಿ ಇದನ್ನು ಪಾಸ್ ಮಾಡಿಸೋಕೆ ಸರ್ಕಾರ ರೆಡಿ ಆಗ್ತಾ ಇದೆ. ಇದನ್ನು ತರೋಕೆ ಏನು ಕಾರಣ? ಸರ್ಕಾರದ ಪ್ರಕಾರ ಕೆಲ ವಿದೇಶಿ ಸಂಸ್ಥೆಗಳು ವಿದೇಶಿ ಹಣವನ್ನು ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಅಥವಾ ರಾಷ್ಟ್ರೀಯ ಹಿತಾಸಕ್ತಿಗೆ ವಿರುದ್ಧವಾಗಿ ಬಳಸಿದ ಪ್ರಕರಣಗಳು ಕೂಡ ಸಿಕ್ಕಿವೆ. ಅದರಲ್ಲೂ ಕೂಡ ಡೆಮೋಕ್ರಸಿ ಮೇಲೆ ಪ್ರಭಾವ ಬೀರೋಕ್ಕೆ ಪ್ರಯತ್ನ ಪಡೋದು, ಚುನಾವಣೆ ಮೇಲೆ ಮತಾಂತರಂತಹ ವಿಚಾರಗಳ ಸಮಾಜಘಾತಕ ಚಟುವಟಿಕೆಗಳಿಗೆ ಇತ್ಯಾದಿ ಹಲವು ಕಾರಣಗಳಿಂದಾಗಿ ಟೈಟ್ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಅದರಲ್ಲೂ ಕೂಡ ಈ ಬಿಲ್ನಲ್ಲಿರೋ ಒಂದು ರೂಲ್ ಇದೆಯಲ್ಲ, ಅದು NGOಗಳ ನಿಧಿಗಡಿಸಿದೆ. ಅದೇನು ಅಂದರೆ, ಒಂದು ವೇಳೆ NGOದ FCRA ಲೈಸೆನ್ಸ್ ಕ್ಯಾನ್ಸಲ್ ಆಯಿತು ಅಂತಂದರೆ ಅಥವಾ ಅವರು ಲೈಸೆನ್ಸನ್ನು ರಿನ್ಯೂವಲ್ ಮಾಡಿಕೊಳ್ಳದೆ ಹೋದರೆ ಆ NGOದ ವಿದೇಶಿ ಹಣ ಮತ್ತು ಆ ಹಣದಿಂದ ಅವರು ಖರೀದಿ ಮಾಡಿರೋ ಒಟ್ಟು ಆಸ್ತಿ, ಕಟ್ಟಡ ಯಾವುದೇ ಇದ್ರೂ ಕೂಡ ಅದು ನೇರವಾಗಿ ಸರ್ಕಾರ ತಾನು ತಗೋಬಹುದು. ಅದನ್ನು ಇದೇ ಕಾರಣಕ್ಕೆ ಕೂಡ ಅಮೇರಿಕನ್ದಲ್ಲೂ ಕೂಡ ಇದಕ್ಕೆ ವಿರೋಧ ವ್ಯಕ್ತ ಆಗ್ತಾ ಇದೆ. ಸ್ನೇಹಿತರೆ, ಇದ್ರ ಬಗ್ಗೆನೂ ಕೂಡ ನಾವು ವಿಡಿಯೋ ಮಾಡಿದ್ದೀವಿ. ದಯವಿಟ್ಟು ನನ್ನ ಚಾನಲ್ ಇದೆ, ನೋಡಿ ಬೇಕಾದರೆ. ಸ್ನೇಹಿತರೆ, ಈ 7 ಬಿಲ್ಗಳ ಪೈಕಿ 2ನೇದು ಅದು ಮುಖ್ಯವಾಗಿರೋದು ರಾಷ್ಟ್ರೀಯ ಗೌರವಕ್ಕೆ ಅಪಮಾನ ತಡೆ ಮಸೂದೆ.
ಒಂದೇ ಮಾತರಂ ಬಿಲ್. ಅಂದರೆ ಇದು 1971 ರಾಷ್ಟ್ರೀಯ ಗೌರವ ಅಪಮಾನ ತಡೆ ಕಾಯ್ದೆ ಇತ್ತಲ್ಲ, ಅದರ ಅಡಿಯಲ್ಲಿ ಈಗ ಆಲ್ರೆಡಿ ರಾಷ್ಟ್ರಗೀತೆ, ರಾಷ್ಟ್ರಧ್ವಜ ಮತ್ತು ಸಂವಿಧಾನಕ್ಕೆ ಅಪಮಾನ ಮಾಡಿದರೆ ಶಿಕ್ಷೆ ವಿಧಿಸುವ ಅವಕಾಶ ಇದೇ ಮುಂಚೆನೇ ಕೂಡ ಇತ್ತು. ಇದು ಆದರೆ ಈಗ ಸರ್ಕಾರ ತರುತ್ತಿರೋ ಹೊಸ ತಿದ್ದುಪಡಿ ಮಸೂದೆಯಲ್ಲಿ ಒಂದೇ ಮಾತರಂ ಗೀತೆಗೆ ಈ ಸ್ಟೇಟಸನ್ನು ಕೊಡ್ತಾ ಇದ್ದಾರೆ, ಈ ಲಿಸ್ಟಿಗೆ ಸೇರಿಸ್ತಾ ಇದ್ದಾರೆ. ಸೊ ಇದರ ಪ್ರಕಾರ ಇನ್ನು ಮುಂದೆ ರಾಷ್ಟ್ರಗೀತೆ, ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಿದರೆ ಒಂದೇ ಮಾತರಂ ಗೀತೆಗೂ ಅಪಮಾನ ಮಾಡೋ ಹಾಗಿಲ್ಲ. ಮಾಡಿದರೆ 3 ವರ್ಷಗಳ ಕಾಲ ಜೈಲು ಶಿಕ್ಷೆ ಹಾಗೆ ದಂಡವನ್ನು ಕೂಡ ವಿಧಿಸೋಕೆ ಬಿಲ್ಲಲ್ಲಿ ಅವಕಾಶ ಇರುತ್ತೆ. ಇನ್ನು ಈ ಅಧಿವೇಶನದಲ್ಲಿ ಚರ್ಚೆಯಾಗಲಿರುವ ಮತ್ತೆರಡು ಬಿಲ್ಗಳು ದೇಶದ ಆರ್ಥಿಕತೆ ಮತ್ತು ಲಕ್ಷಾಂತರ ಸಣ್ಣ ಉದ್ಯಮಿಗಳಿಗೆ ನೇರವಾಗಿ ಸಂಬಂಧಪಟ್ಟಿರುವಂತಹದ್ದು. ಒಂದು ಆದಾಯ ತೆರಿಗೆ ತಿದ್ದುಪಡಿ ಮಸೂದೆ, ಇನ್ಕಮ್ ಟ್ಯಾಕ್ಸ್ ಅಮೆಂಡ್ಮೆಂಟ್ ಬಿಲ್. ಮತ್ತೊಂದು MSME ಅಭಿವೃದ್ಧಿ ತಿದ್ದುಪಡಿ ಮಸೂದೆ. ಮೊದಲಿಗೆ ಆದಾಯ ತೆರಿಗೆ ತಿದ್ದುಪಡಿ ಮಸೂದೆ ಬಗ್ಗೆ ನೋಡೋದಾದರೆ ಇದು ನಮ್ಮ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಬದಲಿಸೋ ಬಿಲ್ ಅಲ್ಲ. ಮೊದಲಿಗೆ ಜೂನ್ ತಿಂಗಳಲ್ಲೇ ಕೂಡ ತಂದಿದ್ದ ಆರ್ಡಿನೆನ್ಸನ್ನು ಈಗ ಕಾನೂನಾಗಿ ಪರಿವರ್ತಿಸೋಕೆ ಸರ್ಕಾರ ಮುಂದಾಗಿದೆ. ಈ ತಿದ್ದುಪಡಿಯ ಮುಖ್ಯ ಉದ್ದೇಶ ಭಾರತದ ಸಾಲದ ಮಾರುಕಟ್ಟೆಯನ್ನು, ಸಾವರಿನ್ ಡೆಟ್ ಮಾರ್ಕೆಟನ್ನು ಜಾಗತಿಕ ಮಟ್ಟದಲ್ಲಿ ಬಲಪಡಿಸೋದು. ಅಂದರೆ ಫಾರಿನ್ ಇನ್ವೆಸ್ಟರ್ಗಳು ಹಾಗೂ ಬ್ಯಾಂಕ್ ಫಾರ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ ಭಾರತ ಸರ್ಕಾರಿ ಬಾಂಡ್ಗಳಲ್ಲಿ ಹೆಚ್ಚು ಹೂಡಿಕೆ ಮಾಡುವಂತೆ ಪ್ರೋತ್ಸಾಹಿಸುವುದು. ಇದಕ್ಕಾಗಿ ನಿರ್ದಿಷ್ಟ ಸರ್ಕಾರಿ ಬಾಂಡ್ಗಳಿಂದ ಸಿಗೋ ಬಡ್ಡಿ ಮತ್ತು ಕ್ಯಾಪಿಟಲ್ ಗೇನ್ ಮೇಲೆ ತೆರಿಗೆ ವಿನಾಯಿತಿ ಕೊಡಲಾಗ್ತಿದೆ. ಇದು ಬಂದರೆ ದೇಶಕ್ಕೆ ಹೆಚ್ಚಿನ ಡಾಲರ್ನ ಹರಿವು ಕೂಡ ಸಿಗುತ್ತೆ. ರೂಪಾಯಿ ಮೌಲ್ಯ ಕೂಡ ಸ್ಥಿರವಾಗಿಡೋಕೆ ಇದರಿಂದ ಹೆಲ್ಪ್ ಆಗುತ್ತೆ. ಇನ್ನು ಎರಡನೆಯದ್ದು MSME ಅಭಿವೃದ್ಧಿ ತಿದ್ದುಪಡಿ ಮಸೂದೆ. ಇದು ದೇಶದ ಸುಮಾರು 6 ಕೋಟಿಗೂ ಅಧಿಕ MSMEಗಳಿಗೆ ತುಂಬ ಮುಖ್ಯವಾಗಿರೋ ಬಿಲ್. ಒಂದು ಸಣ್ಣ ವ್ಯಾಪಾರಿಗಳು MSME ದೊಡ್ಡ ಕಂಪನಿಗಳ ಜೊತೆ ಸರಕು ಹಾಗೂ ಸೇವೆಗಳನ್ನು ಪೂರೈಕೆ ಮಾಡ್ತಾರೆ. ಆದರೆ ಅವರಿಗೆ ಸಕಾಲಕ್ಕೆ ಹಣ ಪೇ ಆಗೋಲ್ಲ, ತಿಂಗಳುಗಟ್ಟಲೆ ವಿಳಂಬ ಆಗುತ್ತೆ. ಅದರಿಂದ ಸಣ್ಣ ವ್ಯಾಪಾರಿಗಳಿಗೆ ಕ್ಯಾಶ್ ಫ್ಲೋ ಮೇಲೆ ಪರಿಣಾಮ ಆಗುತ್ತೆ. ಈ ಬಿಲ್ಲಲ್ಲಿ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ಈ ಡಿಲೇ ಆದ ಪೇಮೆಂಟ್ಸನ್ನು ಕ್ವಿಕ್ಕಾಗಿ ಇತ್ಯರ್ಥಪಡಿಸೋಕೆ ರಾಜ್ಯ ಸರ್ಕಾರಗಳಿಗೆ ಹೆಚ್ಚಿನ ಪವರನ್ನು ಕೊಡ್ತಾ ಇದೆ. ಅಷ್ಟೇ ಅಲ್ಲ, ಉದ್ಯಮಿ ಸ್ನೇಹಿ ವಾತಾವರಣ ಅಂದರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇದ್ದಾರೆ. ಈ ಬಿಲ್ ಪಾಸ್ ಆದರೆ ಸಣ್ಣ ವ್ಯಾಪಾರಿಗಳಿಗೆ ಸಕಾಲಕ್ಕೆ ಪೇಮೆಂಟ್ ಕೂಡ ಸಿಗುತ್ತೆ, ಅದು ಇನ್ನಷ್ಟು ಕನ್ಫರ್ಮೇಷನ್ ಸಿಗುತ್ತೆ, ಅವರು ವ್ಯಾಪಾರಕ್ಕೆ ಬೂಸ್ಟ್ ಕೂಡ ಸಿಗುತ್ತೆ. ಹಾಗೆ ಈ ಅಧಿವೇಶನದ ಉಳಿದ 2 ಪ್ರಮುಖ ಮಸೂದೆ ಬಗ್ಗೆ ನೋಡೋದಾದರೆ ಇವು ದೇಶದ ನ್ಯಾಯಾಂಗ ವ್ಯವಸ್ಥೆ ಮತ್ತು ಆಡಳಿತಾತ್ಮಕವಾಗಿ ಡೇಟಾ ನಿರ್ವಹಣೆಗೆ ಸಂಬಂಧಪಟ್ಟಿರುವವು. ಮೊದಲನೆಯದು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ತಿದ್ದುಪಡಿ ಮಸೂದೆ. ಗಮನಿಸಿ, ಇದು ಸುಪ್ರೀಂ ಕೋರ್ಟಲ್ಲಿ ಪೆಂಡಿಂಗ್ ಇರೋ ಕೇಸ್ಗಳ ಸಂಖ್ಯೆ ದಾಖಲೆಯ ಮಟ್ಟಕ್ಕೆ ಏರಿಕೆಯಾಗಿದೆ. ರಾಷ್ಟ್ರೀಯ ನ್ಯಾಯಾಂಗ ದತ್ತಾಂಶ ಗ್ರಿಡ್ ಪ್ರಕಾರ ಇದು 92,000ಕ್ಕೂ ಅಧಿಕ ಕೇಸುಗಳು ಕೂಡ ಇನ್ನೂ ಇತ್ಯರ್ಥವಾಗದೇ ಉಳಿದಿವೆ. ಅದಕ್ಕಾಗಿಯೇ ಕೇಂದ್ರ ಸರ್ಕಾರ ಈ ವರ್ಷ ಮೇ ತಿಂಗಳಲ್ಲಿ ಒಂದು ಆರ್ಡಿನೆನ್ಸನ್ನು ಹೊರಡಿಸಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸಂಖ್ಯೆಯನ್ನು 33ರಿಂದ 37ಕ್ಕೆ, ಅಂದರೆ ಮುಖ್ಯ ನ್ಯಾಯಮೂರ್ತಿಗಳನ್ನ ಸೇರಿದಾಗಿ ಟೋಟಲ್ 38ಕ್ಕೆ ಹೆಚ್ಚಿಗೆ ಮಾಡಿತ್ತು. ಈಗ ಅದೇ ಆರ್ಡಿನೆನ್ಸನ್ನು ಸಂಸತ್ತಿನ ಅನುಮೋದನೆ ಪಡೆದು ಕಾನೂನಾಗಿ ಪರಿವರ್ತಿಸೋಕೆ ಮುಂದಾಗ್ತಾ ಇದ್ದಾರೆ. ಸರ್ಕಾರದ ಪ್ರಕಾರ ಜಡ್ಜ್ಗಳ ಸಂಖ್ಯೆ ಹೆಚ್ಚಾದರೆ ಹೆಚ್ಚಿನ ಬೆಂಚ್ಗಳನ್ನು ರಚಿಸಬಹುದು. ಸಾಂವಿಧಾನಿಕ ಪೀಠಗಳು ಕೂಡ ಹೆಚ್ಚಿನ ಸಮಯ ಕಾರ್ಯನಿರ್ವಹಿಸುವಂತೆ ಮಾಡೋದು. ಸಾಂವಿಧಾನಿಕ ಪೀಠಗಳಲ್ಲಿ ಹೆಚ್ಚಿನ ಜಡ್ಜ್ಗಳ ವಾಯ್ಸ್ ಕೂಡ ಬರುತ್ತೆ. ಅಂದರೆ ಇದರಿಂದ ಪ್ರಕರಣಗಳು ಕೂಡ ಇತ್ಯರ್ಥ ಬೇಗನೆ ಆಗ್ಬೋದು ಅಂಥೇಳಿ 2019 ನಂತರ ಸಂಸತ್ ಮಾಡ್ತಿರೋ ಮೊದಲ ದೊಡ್ಡ ವಿಸ್ತರಣೆ ಇದು. ಹಾಗೆ ನೆಕ್ಸ್ಟ್ ಬಂದು ಜನನ ಮತ್ತು ಮರಣ ನೋಂದಣಿ ತಿದ್ದುಪಡಿ ಮಸೂದೆ. ಇದು ನಿಮ್ಮ ದೈನಂದಿನ ಬದುಕಿಗೆ ನೇರವಾಗಿ ಕನೆಕ್ಟ್ ಆಗೋ ಬಿಲ್. ಇದರ ಉದ್ದೇಶ ಅಂದರೆ ಜನನ ಮತ್ತು ಮರಣ ಸಂಭವಿಸಿದರೆ ಸ್ಥಳೀಯ ರಿಜಿಸ್ಟರ್ ಆಫೀಸ್ಗೆ ಹೋಗಿ ದಾಖಲಿಸಬೇಕು. ಆದರೆ ಕೆಲವೊಮ್ಮೆ ವಿಳಂಬ ಆಗುತ್ತೆ, ಡೇಟಾ ಅಪ್ಡೇಟ್ ಆಗೋಕ್ಕೆ ತಿಂಗಳುಗಟ್ಟಲೆ ಟೈಮ್ ತಗೊಳ್ಳುತ್ತೆ. ಈ ಹೊಸ ತಿದ್ದುಪಡಿಯಿಂದ ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾ ರಾಷ್ಟ್ರೀಯ ಮಟ್ಟದ ಡೇಟಾಬೇಸನ್ನು ನಿರ್ವಹಣೆ ಮಾಡ್ತಾರೆ. ರಾಜ್ಯಗಳು ಮತ್ತು ಸ್ಥಳೀಯ ರಿಜಿಸ್ಟರ್ಗಳು ಈ ಡೇಟಾವನ್ನು ಕಡ್ಡಾಯವಾಗಿ ಆನ್ಲೈನಲ್ಲಿ ಅಪ್ಡೇಟ್ ಮಾಡಬೇಕು. ಅಷ್ಟೇ ಅಲ್ಲ, ಈ ಡಿಜಿಟಲ್ ಜನನ ಪ್ರಮಾಣ ಪತ್ರವನ್ನು ಮುಂದೆ ಶಾಲೆ ಪ್ರವೇಶಕ್ಕೆ, ವೋಟರ್ ಲಿಸ್ಟ್ಗೆ ಸೇರ್ಪಡೆಗೆ, ಸರ್ಕಾರಿ ನೌಕರಿಗಳಿಗೆ ಪ್ರಾಥಮಿಕ ಪುರಾವೆಯಾಗಿ ಬಳಕೆ ಮಾಡ್ತಾರೆ. ಒಟ್ಟಾರೆಯಾಗಿ ಕಾಗದದ ಕೆಲಸಗಳನ್ನು ಕಮ್ಮಿ ಮಾಡಿ ಆಡಳಿತದಲ್ಲಿ ಟ್ರಾನ್ಸ್ಪರೆನ್ಸಿ ತರೋಕ್ಕೆ ಸರ್ಕಾರ ಈ ಪ್ಲಾನನ್ನು ಮಾಡಿದೆ. ಸ್ನೇಹಿತರೆ, ಈ ಅಧಿವೇಶನದಲ್ಲಿ ತರ್ತಾ ಇರೋ ಈ 7 ಬಿಲ್ಗಳು ಅಭಿವೃದ್ಧಿ ಮತ್ತು ಆಡಳಿತ ದೃಷ್ಟಿಯಿಂದ ತುಂಬಾ ಕ್ರಿಟಿಕಲ್ ಅಂತಲೇ ಹೇಳ್ಬೋದು. ಆದರೆ ಈ ಕಾನೂನುಗಳನ್ನು ಪಾಸ್ ಮಾಡಿಸೋಕ್ಕೆ, ಅದರಲ್ಲೂ ಕೂಡ ಡಿಲಿಮಿಟೇಷನ್ ವಿಚಾರದಲ್ಲಿ ಸರ್ಕಾರಕ್ಕೆ ಬೇಕಾದ ಸಂಖ್ಯಾಬಲ ಸಿಗುತ್ತಾ? ವಿರೋಧ ಪಕ್ಷಗಳು ಗಲಾಟೆ ನಡುವೆ ಸಂಸತ್ ಕಲಾಪ ಹೇಗಿರುತ್ತೆ ಅನ್ನೋದು ಈಗಿರುವ ಪ್ರಶ್ನೆ. ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಅಪ್ಡೇಟ್ಸ್ ಬಂದರೂ ನಾವು ನಿಮಗೆ ತಿಳಿಸ್ತಾನೆ ಇರ್ತೀವಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.